5 ರಾಜ್ಯಗಳ ಫಲಿತಾಂಶಕ್ಕೆ ಇದೀಗ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಇತ್ತ ಕಡಲ ರಾಜ್ಯದಲ್ಲಿ ಮತ್ತೆ ಕಮಲ ಅರಳುವುದು ಪಕ್ಕಾನ? ಹಾಗಾದ್ರೆ ಉತ್ತರಾಖಂಡ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾವು ಏಣಿ ಆಟ ಈಗಾಗಲೇ ಆಗಿದೆ. ಗೋವಾ, ಉತ್ತರಾಖಂಡ್ ಹಾಗೂ ಮಣಿಪುರ ಈ 3 ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬಿಜೆಪಿನೇ ಅಧಿಕಾರದಲ್ಲಿದೆ. ಮಣಿಪುರದಲ್ಲಿ ಬಿಜೆಪಿಗೆ ಮಣಿದ್ರ ಮತದಾರರು. ಕಡಲ ರಾಜ್ಯದಲ್ಲಿ ಮತ್ತೆ ಕಮಲ ಅರಳುತ್ತಾ? ಹಾಗಾದ್ರೆ ಚುನಾವಣೋತ್ತರ ಸಮೀಕ್ಷೆ ಈ ಬಾರಿ ಏನ್ ಹೇಳ್ತಾ ಇದೆ? ಹಾಗಾದ್ರೆ ಮಣಿಪುರ, ಉತ್ತರಾಖಂಡ್ ಹಾಗೂ ಗೋವಾದಲ್ಲಿ ಈಗಾಗಲೇ ಬಿಜೆಪಿನೇ ಅಧಿಕಾರದಲ್ಲಿದೆ. ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತ ಎಲ್ಲ ಆಸೆಗಳನ್ನ ಹೊತ್ತಿದೆ. ಇತ್ತ ಕಾಂಗ್ರೆಸ್ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟಿದೆ. ಹಾಗಾದ್ರೆ ಚುನಾವಣೋತ್ತರ ಸಮೀಕ್ಷೆಯ ರಿಸಲ್ಟ್ ಏನ್ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ ನೋಡೋಣ ಬನ್ನಿ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಯುಪಿ, ಪಂಜಾಬ್ನಷ್ಟೇ ಇನ್ನುಳಿದ 3 ರಾಜ್ಯಗಳು ಕೂಡ ಕುತೂಹಲ ಮೂಡಿಸಿವೆ. ಉತ್ತರಾಖಂಡ್, ಗೋವಾ ಮತ್ತು ಮಣಿಪುರದಲ್ಲಿ ಈ ಬಾರಿ ಯಾರಿಗೆ ಗದ್ದುಗೆ ಅನ್ನೋದು ಕೂಡ ರೋಚಕವಾಗಿದೆ. ಇವತ್ತು ಈ 3 ರಾಜ್ಯಗಳ ಚುನಾವಣಾ ಫಲಿತಾಂಶ ಹೊರಬೀಳಲಿದ್ದು ಮತದಾರರ ಯಾರಿಗೆ ಅನ್ನೋದು ಬಯಲಾಗಲಿದೆ. ಕಡಲ ರಾಜ್ಯದಲ್ಲಿ ಮತ್ತೆ ಕಮಲ ಅರಳೋದು ಪಕ್ಕಾ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಪರ. ಈ ಬಾರಿ ಗೋವಾದಲ್ಲಿ ನಡೆದಿದ್ದ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಇದರ ಬೆನ್ನಲ್ಲೇ ಎಕ್ಸಿಟ್ ಪೋಲ್ನ ಪ್ರಕಾರ ಈ ಬಾರಿಯೂ ಬಿಜೆಪಿಗೆ ಬಹುಮತ ಸಿಗೋದು ಪಕ್ಕಾ ಎನ್ನಲಾಗಿದೆ. ಟಿವಿ9 ಭಾರದ್ವಾಜ್, ಜನ್ ಕಿ ಬಾತ್, ವಿ-ಮಾರ್ಕ್ ಸೇರಿ ಹಲವು ಕಂಪನಿಗಳು ನಡೆಸಿರುವ ಸಮೀಕ್ಷೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಅಂತ ನೋಡೋದಾದ್ರೆ, ಗೋವಾದಲ್ಲಿ ಟಿವಿ9 ಭಾರದ್ವಾಜ್ ಮತ್ತು ಪೋಲ್ಸ್ಟಾಟ್ ನಡೆಸಿದ ಎಕ್ಸಿಟ್ ಪೋಲ್ ಹೊರಬಿದ್ದಿದ್ದು ಕಾಂಗ್ರೆಸ್ 11 ರಿಂದ 13 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಭವಿಷ್ಯ ನುಡಿಯಲಾಗಿದೆ. ಹಾಗೆ ಬಿಜೆಪಿ ನಂಬರ್ ಬಹುಮತದ ಹೊಸ್ತಿಲಲ್ಲಿದ್ದು 17 ರಿಂದ 19 ಸ್ಥಾನದಲ್ಲಿ ವಿಜಯ ಪತಾಕೆ ಹಾರಿಸುತ್ತೆ ಅಂತ ಅಂದಾಜಿಸಲಾಗಿದೆ. ಇನ್ನು ಆಪ್ 1 ರಿಂದ 4 ಸ್ಥಾನಗಳಲ್ಲಿ ಗೆದ್ರೆ ಪಕ್ಷೇತರರು 2 ರಿಂದ 7 ಸ್ಥಾನಗಳಲ್ಲಿ ಜಯ ಗಳಿಸ್ತಾರೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಜನ್ ಕಿ ಬಾತ್ ಸಮೀಕ್ಷೆ ಪ್ರಕಾರ ಗೋವಾದಲ್ಲಿ ಕಾಂಗ್ರೆಸ್ 14 ರಿಂದ 19 ಸ್ಥಾನಗಳಲ್ಲಿ ಜಯಭೇರಿ ಸಾಧಿಸುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಆದರೆ ಬಿಜೆಪಿ 13 ರಿಂದ 19 ಸ್ಥಾನ ಗೆಲ್ಲಲಿದ್ದು ಬಹುಮತಕ್ಕೆ ಹತ್ತಿರವಾಗಿದೆ. ಇನ್ನು ಆಪ್ 1 ರಿಂದ 2 ಸ್ಥಾನಗಳಲ್ಲಿ ಗೆದ್ರೆ ಪಕ್ಷೇತರರು 4 ರಿಂದ 8 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದ್ದು ಕಿಂಗ್ ಮೇಕರ್ಗಳಾಗಲಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ. ವಿ-ಮಾರ್ಕ್ ಸಮೀಕ್ಷೆಯ ಪ್ರಕಾರ ಗೋವಾದಲ್ಲಿ ಕಾಂಗ್ರೆಸ್ 13 ರಿಂದ 17 ಸ್ಥಾನದಲ್ಲಿ ಗೆದ್ರೆ ಬಿಜೆಪಿಯು 13 ರಿಂದ 17 ಸ್ಥಾನದಲ್ಲಷ್ಟೇ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಆಪ್ 2 ರಿಂದ 6 ಸ್ಥಾನಗಳಲ್ಲಿ ಗೆದ್ರೆ ಪಕ್ಷೇತರರು 2 ರಿಂದ 4 ಸ್ಥಾನಗಳಲ್ಲಿ ಗೆಲ್ಲಲಿದ್ದಾರೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲಿ ಬಿಜೆಪಿ ಬಹುಮತದ ಹೊಸ್ತಿಲಲ್ಲಿದ್ರೂ ಪಕ್ಷೇತರನ್ನ ಸೆಳೆಯಬೇಕಾದ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಎಬಿಪಿ ನ್ಯೂಸ್ ಸಿ ವೋಟರ್ ಸಮೀಕ್ಷೆಯ ಪ್ರಕಾರ ಗೋವಾದಲ್ಲಿ ಕಾಂಗ್ರೆಸ್ 4 ರಿಂದ 8 ಸ್ಥಾನದಲ್ಲಿ ಗೆದ್ರೆ ಬಿಜೆಪಿಯು 19 ರಿಂದ 23 ಸ್ಥಾನದಲ್ಲಷ್ಟೇ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಆಪ್ 5 ರಿಂದ 9 ಸ್ಥಾನಗಳಲ್ಲಿ ಗೆದ್ರೆ ಪಕ್ಷೇತರರು 4 ರಿಂದ 8 ಸ್ಥಾನಗಳಲ್ಲಿ ಗೆಲ್ಲುತ್ತಾರೆ ಅಂತ ಹೇಳಿದೆ. ಗೋವಾದಲ್ಲಿ ಈ ಎಲ್ಲಾ ಸಮೀಕ್ಷೆಗಳನ್ನ ನೋಡಿದ್ರೆ ಗೋವಾದಲ್ಲಿ ಈ ಬಾರಿಯೂ ಹಂಗ್ ವಿಧಾನಸಭೆ ಬರೋ ಸಾಧ್ಯತೆ ಇದೆ. 2017ರಲ್ಲಿ ಆದಂತೆಯೇ ಈ ಬಾರಿಯೂ ಪರಿಸ್ಥಿತಿ ಇರಲಿದೆಯಂತೆ. ಅರವಿಂದ್ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ ಮತ್ತು ಮಮತಾ ಬ್ಯಾನರ್ಜಿಯ ಟಿಎಂಸಿ ಸಹ ಈ ಬಾರಿ ಅಖಾಡಕ್ಕಿಳಿದಿರೋದು ಬಿಜೆಪಿಗೆ ಹೊಡೆತ ಕೊಟ್ಟಿದೆ ಅಂತಿದೆ ಸಮೀಕ್ಷೆ. ಇನ್ನು ಉತ್ತರಾಖಂಡ್ನಲ್ಲಿ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿದ್ದು ಆಡಳಿತಾರೂಢ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟ ನಡೆದಿದೆ. ಸಮೀಕ್ಷೆ ಪ್ರಕಾರ ಬಿಜೆಪಿ ಮತ್ತು ಕಾಂಗ್ರೆಸ್ ಪೈಪೋಟಿಗೆ ಬೀಳೋದು ಪಕ್ಕ. ಯಾಕಂದ್ರೆ ಈ ಎರಡೂ ಪಕ್ಷಗಳು ಸಮಾನವಾಗಿ ಕ್ಷೇತ್ರ ಗೆಲ್ಲೋ ಸಾಧ್ಯತೆ ಇದೆ ಅಂತ ಸಮೀಕ್ಷೆಗಳು ಹೇಳಿವೆ. ಟಿವಿ9 ಭಾರದ್ವಾಜ್ ಮತ್ತು ಪೋಲ್ಸ್ಟಾಟ್ ಉತ್ತರಾಖಂಡ್ನಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿ 31 ರಿಂದ 33 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಲೆಕ್ಕಾಚಾರ ಹಾಕಿದೆ. ಹಾಗೆಯೇ ಕಾಂಗ್ರೆಸ್ 33 ರಿಂದ 35 ಸ್ಥಾನಗಳಲ್ಲಿ, ಆಪ್ 3 ಸ್ಥಾನಗಳಲ್ಲಿ, ಪಕ್ಷೇತರರು 2 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ.
ಇನ್ನು ಟುಡೇಸ್ ಚಾಣಕ್ಯ ಉತ್ತರಾಖಂಡ್ನಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದು, ಬರೋಬ್ಬರಿ 43 ಸ್ಥಾನಗಳಲ್ಲಿ ಕಮಲ ಅರಳುತ್ತೆ ಅಂತ ಲೆಕ್ಕಾಚಾರ ಹಾಕಿದೆ. ಹಾಗೆಯೇ ಕಾಂಗ್ರೆಸ್ 24 ಸ್ಥಾನಗಳು, ಪಕ್ಷೇತರರು 3 ಸ್ಥಾನಗಳಲ್ಲಿ ಗೆಲ್ಲುತ್ತಾರೆ ಅಂತ ಸಮೀಕ್ಷೆ ರಿಪೋರ್ಟ್ ಹೇಳ್ತಿದೆ. ಹಾಗೆ ಜನ್ ಕಿ ಬಾತ್ ಉತ್ತರಾಖಂಡ್ನಲ್ಲಿ ನಡೆಸಿದ ಸಮೀಕ್ಷೆಯಲ್ಲೂ ಬಿಜೆಪಿಗೆ ಬಹುಮತ ಸಿಗೋ ಸಾಧ್ಯತೆ ಇದೆ. ಬಿಜೆಪಿ 32ರಿಂದ 41 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಅಂದಾಜಿಸಲಾಗಿದೆ. ಕಾಂಗ್ರೆಸ್ 27ರಿಂದ 35, ಆಪ್ ಕೇವಲ 1 ಸ್ಥಾನದಲ್ಲಿ ಗೆದ್ರೆ ಪಕ್ಷೇತರರು 4 ಸ್ಥಾನಗಳಲ್ಲಿ ಗೆಲ್ಲುತ್ತಾರೆ ಅಂತ ಜನ್ ಕಿ ಬಾತ್ ನಡೆಸಿದ ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಇನ್ನು ಸಿ ವೋಟರ್ ಸಮೀಕ್ಷೆಯಲ್ಲಿ ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ಗೆ ಒಲವಿದೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಬಿಜೆಪಿ 26ರಿಂದ 32 ಸ್ಥಾನಗಳಲ್ಲಿ ಗೆಲುವು ಸಾಧಿಸೋ ಸಾಧ್ಯತೆ ಇದ್ದು, ಕಾಂಗ್ರೆಸ್ 32ರಿಂದ 38 ಸ್ಥಾನದವರೆಗೂ ಗೆದ್ದು ಮ್ಯಾಜಿಕ್ ನಂಬರ್ ಮುಟ್ಟುವ ಸಾಧ್ಯತೆ ಇದೆಯಂತೆ. ಆಪ್ 2 ಸ್ಥಾನಗಳಲ್ಲಿ ಗೆದ್ರೆ ಪಕ್ಷೇತರರು 3ರಿಂದ 7 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಸಮೀಕ್ಷೆಗಳ ಪ್ರಕಾರ ಉತ್ತರಾಖಂಡ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಬಹುದು. ಮಣಿಪುರದಲ್ಲಿ ಬಿಜೆಪಿಗೆ ಮಣಿದ್ರ ಮತದಾರರು. ಮಣಿಪುರದಲ್ಲಿ ಒಟ್ಟು 60 ವಿಧಾನಸಭಾ ಕ್ಷೇತ್ರಗಳಿದ್ದು, ಆಡಳಿತಾರೂಢ ಬಿಜೆಪಿ ಈ ಬಾರಿ ಚುಕ್ಕಾಣಿ ಹಿಡಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಯಾಕಂದ್ರೆ ಬಿಜೆಪಿಯ ಮೇಲೆ ಮತದಾರರಿಗೆ ಹೆಚ್ಚಿನ ಒಲವಿದೆ. ಹಾಗಾದ್ರೆ ಯಾವ್ಯಾವ ಸಂಸ್ಥೆಯ ಎಕ್ಸಿಟ್ ಪೋಲ್ ಎಷ್ಟು ಅಂತ ನೋಡೋದಾದ್ರೆ, ಮಣಿಪುರ 60 ವಿಧಾನಸಭಾ ಕ್ಷೇತ್ರಗಳ ಎಕ್ಸಿಟ್ ಪೋಲ್ ಸಹ ಬಹಿರಂಗವಾಗಿದ್ದು, ಜನ್ ಕಿ ಬಾತ್ ಸಮೀಕ್ಷೆಯಲ್ಲಿ ಬಿಜೆಪಿ 23ರಿಂದ 28 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಅಂದಾಜಿಸಲಾಗಿದೆ. ಹಾಗೆ ಕಾಂಗ್ರೆಸ್ 10ರಿಂದ 14 ಸ್ಥಾನ, ಎನ್ಪಿಪಿ 7ರಿಂದ 8 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಅಂದಾಜಿಸಲಾಗಿದೆ. ಜನ್ ಕಿ ಬಾತ್ ಸಮೀಕ್ಷೆ ಪ್ರಕಾರ ಪಕ್ಷೇತರರು 12ರಿಂದ 18 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದ್ದು, ಪಕ್ಷೇತರ ಕ್ಯಾಂಡಿಡೇಟ್ಗಳೇ ಕಿಂಗ್ ಮೇಕರ್ ಆಗುವ ಸಾಧ್ಯತೆ ಇದೆ. ಹಾಗೆಯೇ ಬಿಜೆಪಿ 32ರಿಂದ 38 ಸ್ಥಾನಗಳು, ಕಾಂಗ್ರೆಸ್ 12ರಿಂದ 17 ಸ್ಥಾನಗಳು, ಎನ್ಪಿಪಿ 2ರಿಂದ 4 ಸ್ಥಾನಗಳು, ಇತರರು 2ರಿಂದ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅಂತ ಡಿಸೈನ್ ಬಾಕ್ಸ್ ನಡೆಸಿದ ಸಮೀಕ್ಷೆ ರಿಪೋರ್ಟ್ ಹೇಳ್ತಿದೆ. ಇನ್ನು ಪಿ ಮಾರ್ಕ್ ನಡೆಸಿದ ಸಮೀಕ್ಷೆಯಲ್ಲಿ ಬಿಜೆಪಿ 27ರಿಂದ 31 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಕಾಂಗ್ರೆಸ್ 11ರಿಂದ 17, ಎನ್ಪಿಪಿ 6ರಿಂದ 10 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ. ಪಕ್ಷೇತರರು 5ರಿಂದ 13 ಸ್ಥಾನಗಳಲ್ಲಿ ಗೆಲ್ತಾರೆ ಅಂತ ಸಮೀಕ್ಷೆ ಹೇಳಿದೆ. ಪಂಚ ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆಯಿಂದಾಗಿ ಗೋವಾ ಮತ್ತು ಮಣಿಪುರದಲ್ಲಿ ಬಿಜೆಪಿಗೆ ಒಲವಿದ್ರೆ, ಉತ್ತರಾಖಂಡ್ನಲ್ಲಿ ಕಾಂಗ್ರೆಸ್ ಮೇಲುಗೈ ಅಂತ ಹೇಳ್ತಿವೆ. ಈ ಲೆಕ್ಕಾಚಾರಗಳು ನಿಜವಾಗ್ತವಾ ಅನ್ನೋದಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, TV9.